ಅನ್ನಭಾಗ್ಯ 10 kg ಕೊಡ್ತೀನಿ ಅಂತ ಹೇಳಿದರು. ಈಗ ಮೋದಿಯವರು ಕೊಡ್ತಿರೋ 5 kg ಬಿಟ್ಟರೆ 1 kg ಇವರು ಕೊಟ್ಟಿಲ್ಲ. ಮೋದಿಯವರು ಕೊಟ್ಟಿದ್ದನ್ನು ನಂದು ಅಂತ ಹೇಳಿದ್ರೆ ಏನಂದ್ಕೋತಾರೆ ಜನ? ಮೋದಿಯವರು ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರದ್ದು ಅಕ್ಕಿ ಕೊಡ್ಲಿಲ್ವಲ್ಲ ಅವ್ರಿಗೆ. ಅಲ್ಲ, ಈಗ 5 kg ನಮ್ಮದೇ ಬರ್ತಿರೋದು. ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ನರೇಂದ್ರ ಮೋದಿಯವರು ಕೊಡ್ತಿರುವ 5 kg ಅಕ್ಕಿಯನ್ನೇ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಬಿಟ್ಟರೆ ಇವ್ರದ್ದು ಅಂತ ಅನ್ನೋದು 1 kg ಅಕ್ಕಿನೂ ಕೊಟ್ಟಿಲ್ಲ. ಮೋದಿಯವರದೇ 5 kg ಅಕ್ಕಿ. ನನ್ನ ತೆರಿಗೆ ನನ್ನ ಹಕ್ಕು ಅಂತ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ನಮ್ಮ ಪಾಲನ್ ನಮ್ಮ ಕುಡಿ, ಯಾಕೆ ನಮ್ಗೆ ತೊಂದರೆ ಕೊಡ್ತಿದ್ದೀರಿ? ಅದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ. ನೀವು ಶುರು ಮಾಡಿದಿರಿ, ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಕೊಡಿ ಅಂತ. ನಾನು ಹೇಳೋದಂದ್ರೆ ಒಂದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ ಅವ್ರದ್ದು. ಓಕೆ, ಇದರೊಳಗೆ ಪ್ರಾಮಾಣಿಕತೆ ಇಲ್ಲ, ಪ್ರಾಮಾಣಿಕ ಉದ್ದೇಶನೂ ಇಲ್ಲ. ರಾಷ್ಟ್ರೀಯತೆಯ ವಿರುದ್ಧ ಪ್ರಾದೇಶಿಕತೆಯನ್ನು ಎತ್ಕಟ್ಟಬೇಕು ಅನ್ನುವಂಥ ಒಂದು ಸಂಚಿನ ಭಾಗ ಇದು. ಕುವೆಂಪು ಅವರವರ ನಾಡಗೀತೆಯ ಆಶಯಕ್ಕೆ ವಿರುದ್ಧವಾಗಿರುವ ಹೋರಾಟ. ಕುವೆಂಪು ಅವರೇನು ಹೇಳ್ತಾರೆ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಂದರೆ ತಾಯಿ ಭಾರತೀಯ ಮಗಳು ಕರ್ನಾಟಕ ಮಾತೆ ಅಂತ ಹೇಳ್ತಾರೆ. ಅದಕ್ಕೆ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು. ಮತ್ತು ಹಣಕಾಸು ಆಯೋಗ ಇದನ್ನು, ಈ ಪ್ರಪೋರ್ಷನೇಟ್ ಟ್ಯಾಕ್ಸ್ ಪ್ರಪೋರ್ಷನೇಟ್ನ ನಿರ್ಣಯ ಮಾಡೋದು ಹಣಕಾಸು ಆಯೋಗ ಇಡೀ ದೇಶಕ್ಕೆ ಅಪ್ಲೈ ಆಗುವಂತೆ. ನಮಗಲ್ಲ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಡಿಫ್ರೆಂಟ್ ಯಾರ್ಸ್ಟಿಕ್ ಇಲ್ಲ. ನಿಮಗೊಂದು ಮಾನದಂಡ, ಬೇರೆ ರಾಜ್ಯಕ್ಕೊಂದು ಮಾನದಂಡ ಇಲ್ಲ. ಜನಸಂಖ್ಯೆ ಆಧಾರದಲ್ಲಿ ತೆರಿಗೆ ಹಂಚಿಕೆ ಅನ್ನೋದನ್ನು ನಾವು ನಿರ್ಣಯ ಮಾಡಿದ್ದಲ್ಲ, ಮುಂಚೆನೇ ನಿರ್ಣಯ ಆಗಿರೋದು. ಯಾವಾಗ? 2013 13ರಲ್ಲಿ ಇವರೇ ಮುಖ್ಯಮಂತ್ರಿ, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಅವಾಗ ಒಂದು ಶಬ್ದ ಮಾತಾಡಲಿಲ್ಲ. ಇನ್ನೊಂದು ಏನು ಹೇಳ್ತಾರೆ? ನಮ್ಗೆ ಅನ್ಯಾಯ ಆಗಿದೆ ಅನ್ನೋದು ವಾಸ್ತವಿಕವಾಗಿ ಸತ್ಯಕ್ಕೆ ದೂರವಾಗಿರೋ ಸಂಗತಿ. 10 ವರ್ಷ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಂಥ ತೆರಿಗೆ ಪಾಲು, ಸಹಾಯಧನ ಮತ್ತು ಗ್ರ್ಯಾಂಟ್ಸ್, ಅನುದಾನ, ಸಹಾಯಧನ ಮತ್ತು ತೆರಿಗೆ ಪಾಲು, ಇದಿಷ್ಟೂ ಸೇರಿ 10 ವರ್ಷದಲ್ಲಿ ಒಟ್ಟು ಕೊಟ್ಟಿದ್ದು 1,42,000 ಕೋಟಿ. 1,42,000 ಕೋಟಿ. ಓಕೆ, ಮೋದಿಯವರು 10 ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರೋದು ಅಂದರೆ ತೆರಿಗೆ ಪಾಲು, ವಂತಿಗೆ ಮತ್ತು ಗ್ರ್ಯಾಂಡ್ಸ್, ಅನುದಾನ, ಇದಿಷ್ಟು ಸೇರಿಸಿ ಕೊಟ್ಟಿರೋದು 4,91,000 ಕೋಟಿ. ಹತ್ತತ್ರ 3,49,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. 3,49,000 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟ ನಂತರನೂ ಕೂಡ ಇವರು ಒಂದು ನೆಗೆಟಿವ್ ನೆರೇಟಿವ್ನ ಸೆಟ್ ಮಾಡಬೇಕು ಅನ್ನುವಂಥ ಒಂದು ಕಾಂಗ್ರೆಸ್ನ ಟೂಲ್ ಕಿಟ್ನ ಭಾಗವಾಗಿ ಇದನ್ನು ಅವರು ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ. ಇವರು ಪ್ರಾಮಾಣಿಕ ಉದ್ದೇಶದ್ದಾಗಿದ್ದರೆ ಅವರೇ ಹೇಳ್ಕೊಳ್ತಾರೆ, ನಾನು ಎಕನಾಮಿಸ್ಟು, ನಾನು 15 ಬಾರಿ ಬಜೆಟ್ ಮಂಡಿಸಿರೋನು ಅಂತ. 13ರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ? 14ರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ? 18ರವರೆಗೂ ಅವರೇ ಮುಖ್ಯಮಂತ್ರಿ, ಯಾಕೆ ಪ್ರಶ್ನೆ ಮಾಡಲಿಲ್ಲ? ಮತ್ತು ಒಂದು ದೇಶವಾಗಿ ಯೋಚನೆ ಮಾಡಬೇಕಾ? ಏನು ಮಾಡ್ಬೇಕಂದ್ರೆ ನಾವು ಒಂದು ದೇಶವಾಗಿ ಯೋಚನೆ ಮಾಡಬೇಕಾ ಬೇಡವಾ?